ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ಬಂದು ಅಧಿಕಾರ ವಹಿಸಿಕೊಂಡಿದೆ. 2 ತಿಂಗಳ ಬಳಿಕ ನವನಿರ್ಮಾಣ ಸೇನೆಯ ರಾಜ್ ಠಾಕ್ರೆ ಬಿಜೆಪಿಗೆ ಚುನಾವಣಾ ಆಯೋಗಕ್ಕೆ ಹಲವು ಪ್ರಶ್ನೆ ಕೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿದ್ದು ಹೋಗಿದ್ದ ಬಿಜೆಪಿ ಬಣವು ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಾ ಪ್ರತಿಪಕ್ಷಗಳನ್ನು ಮಲಗಿಸಿದೆ. 4 ತಿಂಗಳುಗಳಲ್ಲೇ ಮತದಾರ ಅಷ್ಟು ಬದಲಾಗುವನೆ. ನಮ್ಮ ಪಕ್ಷದ ರಾಜು ಪಾಟೀಲ್ ಕಲ್ಯಾಣ್ನಲ್ಲಿ ಗೆದ್ದಿದ್ದವರು ಈ ಬಾರಿ ಗೆದ್ದಿಲ್ಲ. ಅವರ ಸ್ವಂತ ಹಳ್ಳಿಯಲ್ಲಿ 1400 ಮತದಲ್ಲಿ ಒಂದು ಕೂಡ ಅವರಿಗೆ ಬರದಿರುವುದು ಸಾಧ್ಯವೇ? ನಮ್ಮ ಕಾರ್ಪೊರೇಟರ್ 5500 ಮತ ಪಡೆದಿದ್ದವರು ವಿಧಾನಸಭಾ ಚುನಾವಣೆಯಲ್ಲಿ 2000 ಚಿಲ್ಲರೆ ಮತ ಪಡೆದುದು ಹೇಗೆ? 7 ಬಾರಿ ಅಂತರದ ಗೆಲುವು ಕಂಡಿದ್ದ ಕಾಂಗ್ರೆಸ್ಸಿನ ಬಾಳಾ ಸಾಹೇಬ್ ತೋರಟ್ ಅವರು ಭಾರೀ ಅಂತರದಿಂದ ಸೋತದ್ದು ಹೇಗೆ? 1 ಲೋಕಸಭಾ ಸ್ಥಾನ ಗೆದ್ದಿದ್ದ ಅಜಿತ್ ಪವಾರ್ ಎನ್ಸಿಪಿ ಬಣವು 42 ವಿಧಾನಸಭಾ ಕ್ಷೇತ್ರ ಗೆದ್ದುದು ಹೇಗೆ? ಲೋಕಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದರೂ ಆ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಸ್ಥಾನಗಳು ಬಿಜೆಪಿ ಪಾಲಾದುದೆಂತೂ? ಶರದ್ ಪವಾರ್ ಎನ್ಸಿಪಿ ಕಾಂಗ್ರೆಸ್ ಗೆಲುವಿನ ಪ್ರಮಾಣ ತೀರಾ ಕಡಿಮೆಯಾದುದು ಕೂಡ ಅನುಮಾನಾಸ್ಪದವಲ್ಲವೇ ಎಂಬಿತ್ಯಾದಿ ಪ್ರಶ್ನೆಯನ್ನು ರಾಜ್ ಠಾಕ್ರೆ ಮುಂದಿಟ್ಟಿದ್ದಾರೆ. ಆದರೆ ಖಂಡಿತ ಯಾರೂ ಉತ್ತರಿಸುವುದಿಲ್ಲ.